ಕಾರ್ಪ್ ಸೆಕ್ಷನಲ್ಲಿ. ಸೊ ಇದೀಗ ನೀವು ನೋಡ್ತಿರುವಂಥದ್ದು ತಾಮ್ರಪರ್ಣಿ. ಸೊ ಈಗ ನೀವು ನೋಡ್ತಿರುವಂಥದ್ದು ಅಸಿಮಿಲೇಸ್ ಬಾರ್ಬ್. ಎಷ್ಟು ತಿಂಗಳಾಗಿದೆ ಇದಕ್ಕೆ 8 ಮಂತ್ ಆಗಿದೆ ಸರ್. ಇದೆಲ್ಲ ಇದರಲ್ಲಿ ಸೈಜ್ ವೈಸ್ ಸೇಲ್ ಮಾಡೋದು? ಇದರಲ್ಲಿ ಸೈಜ್ ವೈಸ್ ನೀವು ಅಲ್ಲಿ ಆಗ ನೋಡಿದ್ದೆಲ್ಲ ಸೆಂಟಿಮೀಟರ್, ಅಂದರೆ ಇದು ಇಂಚಲ್ಲಿ 3 ಇಂಚ್ 2.5 ಇಂಚ್ ಹಾಗೆ. ಇದು ಈಗ ನೀವು ನೋಡ್ತಿರೋದು ಸೆಟ್ನೈ ಬಾರ್ಬ್. ಇದು ಈಗ ನೀವು ನೋಡ್ತಿರೋದು ಪರ್ಪಲ್ ಚೇಲ, ಝೀಬ್ರಾ ಡ್ಯಾನ್ಯೋ. ಇದು ಅಲ್ಬಿನೋ ರೆಡ್ ಟೈಗರ್ ಬಾರ್ಬ್. ಒಂದು ಸೈಡ್ ಮೇಲ್ ಇದೆ, ಒಂದು ಸೈಡಲ್ಲಿ ಫಿಮೇಲ್. ಇದು ಮೇಲ್, ಈ ಸೈಡಲ್ಲಿರೋದು ಫಿಮೇಲ್. ಸೊ ಇದು ಗ್ರೀನ್ ಟೈಗರ್ ಬಾರ್ಬ್. ಮೇಲ್ ಮತ್ತು ಫೀಮೇಲಲ್ಲಿ ಎಂತ ಅಂತ ಹೇಳಿದರೆ ಬಾರ್ಬಲ್ಲಿ ಅದರಲ್ಲಿ ಫೀಮೇಲಲ್ಲಿ ಕಲರ್ ಅಷ್ಟು ಬರುವುದಿಲ್ಲ. ಈ ಫಿನ್ ಮತ್ತು ಟೈಲಲ್ಲಿ ಅಷ್ಟು ಕಲರ್ ಇರೋದಿಲ್ಲ. ಮೇಲಲ್ಲಿ ಫಿನ್ ಮತ್ತು ಈ ಅದರದ್ದು ಮುಖದ ಟಿಪ್ಪಲ್ಲೆಲ್ಲ ಸ್ವಲ್ಪ ಡಾರ್ಕ್ ಕಲರೇಷನ್ ಇರುತ್ತೆ. ಸೊ ಇನ್ನೊಂದು ಅದರದ್ದು ಹೊಟ್ಟೆ ಫೀಮೇಲಿದ್ದು ಸ್ವಲ್ಪ ಬೆಳ್ಳಿ ಬಲ್ಸ್ ಆಗಿರುತ್ತೆ, ಮೇಲಿದ್ದು ಸ್ವಲ್ಪ ಚಪ್ಪಟೆ ಆಗಿರುತ್ತೆ. ಈಗ ನೋಡ್ತಿರೋದು ನೀವು ಅಲ್ಬಿನೋ ಗ್ರೀನ್ ಟೈಗರ್ ಬಾರ್ಬ್. ಸೊ ಅಲ್ಬಿನೋ ಅಂದರೆ ಅಲ್ಬನಿಸಮ್ ಅಂದರೆ ಇದರದ್ದು ಐ ರೆಡ್ ಇರುತ್ತೆ. ಸೊ ಯಾವ ಫಿಶ್ ಇದ್ದು ಐ ರೆಡ್ ಇದ್ದರೆ ಅದು ಅಲ್ಬಿನೋ ವೆರೈಟಿ ಆಗುತ್ತೆ. ಈಗ ನೋಡ್ತಿರೋದು ನೀವು ಮೇಲ್. ಸೊ ಈ ಸೈಡಲ್ಲಿರೋದು ಫೀಮೇಲ್. ಸೊ ಮೇಲ್ ಅಂತಂದರೆ ಅದರದ್ದು ನೀವು ಟೈಲು ಮತ್ತು ಈ ಮೌತ್ ಪಾರ್ಟಲ್ಲಿ ಸ್ವಲ್ಪ ಕಲರ್ ನೋಡ್ಬೋದು ನೀವು, ಡಾರ್ಕ್ ಕಲರೇಷನ್ ಇರುತ್ತೆ ಬೇಸಿಕಲಿ ಮೇಲಲ್ಲಿ. ಸೊ ಫೀಮೇಲಲ್ಲಿ ಕಲರೇಷನ್ ಅಷ್ಟು ಇರೋದಿಲ್ಲ ಮೇಲಿಗೆ ಕಂಪೇರ್ ಮಾಡಿದ್ರೆ. ಮೇಲಲ್ಲಿ ಸ್ವಲ್ಪ ಬ್ರೈಟ್ ಇರುತ್ತೆ. ಫೀಮೇಲ್ ಸ್ವಲ್ಪ ಬೆಳ್ಳಿ ಸ್ವಲ್ಪ ಬಲ್ಜ್ ಆಗಿರುತ್ತೆ, ಮತ್ತು ಮೇಲ್ ಸ್ವಲ್ಪ ಚಪ್ಪಟೆ ಆಗಿರುತ್ತೆ. ರೈನ್ಬೋ ಸೆಕ್ಷನಲ್ಲಿ. ಸೊ ಇದರಲ್ಲಿ ಈಗ ಬಾಸ್ಮನಿ ಮತ್ತು ಬ್ಲೂ ರೈನ್ಬೋ ಮಿಕ್ಸ್ ಇದೆ. ಇದು ಸೈಜ್ ಎಷ್ಟು ದೊಡ್ಡದಾಗುತ್ತೆ? ಇದೊಂದು 2.5 ಇಂದ 3 ಇಂಚ್ ನಮ್ಮದು ಸೆಲ್ಲಿಂಗ್ ಸೈಜ್. ಸೊ 3 ಇಂಚ್ ಆಗುವಾಗ ನಾವು ತೆಗೆದು ಸೇಲ್ ಮಾಡ್ತೇವೆ. ಇಲ್ಲದೆ ನಾರ್ಮಲ್ ಅದು ಇದು ಎಷ್ಟು ಸೈಜ್ ದೊಡ್ಡದಾಗುತ್ತೆ? ಇದೊಂದು 4 ಇಂಚ್ ತನಕ ಆಗುತ್ತೆ ಸರ್ ಬ್ರೂಡರ್ ಇದ್ದು. ಈಗ ನೀವು ನೋಡ್ತಿರೋದು ಕೋಯಿ ಕಾರ್ಪ್. ಇದು ಬ್ರೂಡರ್, ಇದು ನಾವು ಇಲ್ಲಿ ಸೇಲ್ ಮಾಡೋದಿಲ್ಲ. ಸೊ ಬ್ರೀಡಿಂಗ್ ಪರ್ಪಸ್ಗೆ ಇಟ್ಟಿರುವಂಥದ್ದು. ಸೊ ಈ ಸೈಡಲ್ಲಿ ಮೇಲ್ ಇದೆ, ಸೊ ಈ ಸೈಡಲ್ಲಿ ಫೀಮೇಲ್ ಇದೆ. ಇದು ಎಷ್ಟು ತಿಂಗಳದು? ಇದೊಂದು 10 ಇಯರ್ಸ್ ಆಗಿರ್ಬೋದು ಸರ್. ಇದರದ್ದು ಲೈಫ್ ಹೇಗೆ ಕೋಯಿ ಫಿಶ್? ಇದು ಎಷ್ಟು ವರ್ಷ ಇದು ಬದುಕುತ್ತೆ ಸರ್? ಒಂದು 20 ಇಯರ್ಸ್. ಇಲ್ಲಿಗ ನೀವು ನೋಡ್ತಿರೋದು ಫೀಡಿಂಗ್ ಟ್ರೇ. ಸೊ ಫೀಡನ್ನು ಅಲ್ಲಿ ಹಾಕಿ ಬಿಟ್ಟಿರ್ತಾರೆ. ಸೊ ಫಿಶ್ ಬೇಕಾದಾಗ ಬಂದು ಫೀಡ್ ಮಾಡಿಕೊಂಡು ಹೋಗಿರುತ್ತೆ. ಸೊ ನಮಗೆ ಇನ್ ಕೇಸ್ ಫೀಡ್ ಹಾಳಾದರೆ ಚೇಂಜ್ ಮಾಡಲಿಕ್ಕೆ ಸಹ ಸುಲಭ, ಮತ್ತು ಡೆಬ್ರೀಸ್ ಕ್ಲೀನ್ ಮಾಡುವಾಗ ನಮ್ಮ ಫೀಡ್ ಎಲ್ಲ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ಫ್ಲೋಟ್ ಆಗಲಿಕ್ಕೋಸ್ಕರ ಪೈಪ್ ಮೇಲ್ಗಡೆ ಆ್ಯಡ್ ಮಾಡಿರೋದು. ಟ್ಯಾಂಕನ್ನು ಡ್ರೈ ಮಾಡಿಟ್ಟಿರುವಂಥದ್ದು ಕ್ಲೀನ್ ಮಾಡಿಬಿಟ್ಟು. ಸೊ ಇದಕ್ಕೆ ಫ್ರೆಶ್ ವಾಟರ್ ಫಿಲ್ ಮಾಡಿಬಿಟ್ಟು ಸೈಜ್ ಇರುವಂಥ ಫಿಶನ್ನು ಫರ್ದರ್ ಗ್ರೋತ್ಗೋಸ್ಕರ ದೊಡ್ಡ ಟ್ಯಾಂಕಲ್ಲಿ ಬಿಟ್ಟರೆ ಸ್ವಲ್ಪ ಬೇಗ ಸೈಜ್ ಬರುತ್ತೆ. ಸೊ ಆ ಪರ್ಪಸ್ಸಿಗೋಸ್ಕರ ಇಲ್ಲಿ ಬಿಡೋದು. ಸೊ ಇದು ಪ್ಲ್ಯಾಂಟ್ ನಾವು ಹಾಕೋದು ಯಾಕೆ ಅಂತಂದರೆ ವಾಟರ್ ಸ್ವಲ್ಪ ಕ್ಲೀನ್ ಇರುತ್ತೆ. ಅಂದರೆ ಲಾರ್ಜ್ ನಾವು ಕ್ವಾಂಟಿಟಿಯಲ್ಲಿ ಬಿಡುವಾಗ ವಾಟರ್ ಬೇಗ ಹಾಳಾಗುತ್ತಲ್ಲ ಸರ್, ಸ್ವಲ್ಪ ಲಾಂಗ್ ಟರ್ಮ್ವರೆಗೆ ಸ್ವಲ್ಪ ಕ್ಲೀನ್ ಇರಲಿ ಅಂತ ಹೇಳಿಬಿಟ್ಟು ಜಾಸ್ತಿ ಪ್ಲ್ಯಾಂಟ್ ಯೂಸ್ ಮಾಡ್ತೀವಿ. ಸೆಕ್ಷನಲ್ಲಿ ಇದ್ದೇವೆ. ಸೊ ಇಲ್ಲಿ ನಾವು ಟೋಟಲ್ ಆಗಿ 24 ವೆರೈಟೀಸ್ ಆಫ್ ಟೆಟ್ರಾನ ಬ್ರೀಡ್ ಮಾಡ್ತಾ ಇದ್ದೇವೆ. ಸೊ ಒಂದೊಂದಾಗಿ ನೋಡ್ತಾ ಹೋಗುವ. ಈಗ ನೀವು ನೋಡ್ತಿರೋದು ಕಾಂಗೋ ಟೆಟ್ರಾ. ಸೊ ಇದು ಮೇಲ್, ಈ ಸೈಡಲ್ಲಿರೋದು ಫೀಮೇಲ್. ಸೊ ಪ್ರಾಣಿ ಆಗಲಿ ಎಲ್ಲದರಲ್ಲಿ ಸಹ ಹಾಗೆ ಮೇಲ್ ಸ್ವಲ್ಪ ಬ್ಯೂಟಿಫುಲ್ ಆಗಿರುತ್ತೆ ಕಂಪೇರ್ ಮಾಡಿದರೆ ಫೀಮೇಲಿಗೆ, ಕಲರ್ಫುಲ್ ಆಗಿರುತ್ತೆ. ಇದು ಲಾಂಗ್ ಹಾಕಿ ಸ್ಟಿಕ್ ಅಂತ ಹೇಳ್ಬಿಟ್ಟು ವೆರೈಟಿ. ಇದರಲ್ಲಿ ಈಗ ಮೇಲ್ ಫೀಮೇಲ್ ಮಿಕ್ಸ್ ಇದೆ, ಇನ್ನು ಸಪ್ರೇಟ್ ಮಾಡಬೇಕಷ್ಟೇ. ಇದು ಬ್ಲೂ ಟೆಟ್ರಾ. ಬ್ರೂಡರ್ಸ್ಗೆ ಅಂತ ಹೇಳಿದರೆ ಫ್ರೋಝನ್ ಬ್ಲಡ್ ವಾರ್ಮ್ ಎಲ್ಲ ಬರುತ್ತಲ್ಲ, ಅದನ್ನು ಹಾಕ್ತಾರೆ ಅಲಾಂಗ್ ವಿತ್ ಡ್ರೈ ಫೀಡ್. ಇದಕ್ಕೆ ಸಹ ಹಾಗೆ 4 ಟೈಮ್ಸ್ ಫೀಡ್ ಮಾಡ್ತಾರೆ.
ಸೊ ಇದು ಬಲೂನ್ ಹಾಕಿ ಸ್ಟಿಕ್ ಅಂತ ಹೇಳಿಬಿಟ್ಟು. ಇದು ಎಷ್ಟು ಸೈಜ್ ಬರುವಾಗ ಸೇಲ್ ಮಾಡ್ಲಿಕ್ಕೆ ಇರ್ತೀರಾ? ಇದು ಟೆಟ್ರಾಸ್ ಎಲ್ಲ ನಾರ್ಮಲಿ 2 ಸೆಂಟಿಮೀಟರ್, 2ರಿಂದ 2.5 ಸೆಂಟಿಮೀಟರ್ ಬರುವಾಗ ಸೇಲ್ ಸೈಜ್. ಇದು ಕಾಸ್ಟಿಯಾ ಟೆಟ್ರಾ ಅಂತ, ಅಥವಾ ಬ್ಲ್ಯಾಕ್ ಲೈನ್ ಟೇಲ್ ಟೆಟ್ರಾ ಅಂತ ಸಹ ಹೇಳ್ತಾರೆ ಇದಕ್ಕೆ. ಬ್ಲ್ಯಾಕ್ ಲೈನ್ ಇದೆ ಅಲ್ಲ ಹಾಂ, ಟೈಲಲ್ಲಿ. ಹಾಂ, ಡೈಮಂಡ್ ಟೆಟ್ರಾ ಅಂತ. ಇದರಲ್ಲಿ ಮೇಲ್ ಫೀಮೇಲ್ ಹೇಗೆ ಅಂತ ಹೇಳಿದರೆ, ಡಾರ್ಸಲ್ ಫಿನ್ ಸ್ವಲ್ಪ ಲಾಂಗ್ ಆಗಿರೋದು ಮೇಲ್, ಫಿಮೇಲಲ್ಲಿ ಡಾರ್ಸಲ್ ಫಿನ್ ಸ್ವಲ್ಪ ಶಾರ್ಟ್ ಬರುತ್ತೆ. ಸೊ ಮೇಲ್ಗಡೆದು ಫಿನ್ ಇದೆಲ್ಲ ಅದು ಸ್ವಲ್ಪ ಉದ್ದಕ್ಕೆ ಬಂದರೆ ಅದು ಮೇಲ್ ಆಗಿರುತ್ತೆ, ಫಿಮೇಲಲ್ಲಿ ಶಾರ್ಟ್ ಇರುತ್ತೆ. ಸೊ ಇದು ರೋಸಿ ಟೆಟ್ರಾ ಫಿಮೇಲ್. ಇದು ಬ್ಲಡ್ ಫಿನ್. ಇದು ರೆಡ್ ಫ್ಯಾಂಟಮ್. ಇದಕ್ಕೆ ಒಂದು 6 ಮಂತ್ ಆಗಿದೆ ಸರ್, ಅಂದರೆ ಬರ್ತಿಂದ ಇಲ್ಲಿ ತನಕ ಹೇಳಿದರೆ ಒಂದು 6 to 7 ಮಂತ್ ಆಗಿದೆ. ಈಗ ಸೈಜ್ ಇದು ಸೆಲ್ಲಿಂಗ್ ಸೈಜ್ ಅಂತ ನಾನು ಹೇಳಿದ್ನಲ್ಲ ಸರ್, ಒಂದು 2 to 2.5 ಅಂತ. ಅದು ವಿದಿನ್ 3 ಮಂತ್ಸಲ್ಲಿ ಬರುತ್ತೆ ಸೆಲ್ಲಿಂಗ್ ಸೈಜ್. 3 ಮಂತ್ಸಲ್ಲಿ ನಮಗೆ ಸೇಲಿಗೆ ಕೊಡ್ಬೋದು, ಬ್ರೀಡ್ ಆದಮೇಲೆ 3 ಮಂತ್ಸ್ ಒಳಗೆ. ಇದು ಲೆಮನ್ ಟೆಟ್ರಾ ಅಂತ. ಇದಕ್ಕೆ ಯಾಕೆ ಲೆಮನ್ ಟೆಟ್ರಾ ಅಂತ ಕರೀತಾರೆ? ಅದಕ್ಕೆ ಯಾಕೆ ಅಂತಂದರೆ ಇದರದ್ದು ಈ ಫಿನ್ ಇದೆ ಅಲ್ಲ, ವೆಂಟ್ರಲ್ ಫಿನ್, ಅದು ಸ್ವಲ್ಪ ಯೆಲ್ಲೋಯಿಶ್ ಇದೆ ನೋಡಿ ಶೇಡಲ್ಲಿ, ಸೊ ಲೆಮನ್ ಕಲರ್. ಇದು ವೈಟ್ ಫಿನ್. ವೈಟ್ ಫಿನ್. ಹಾಂ, ಇದರದ್ದು ಡಾಟ್ಸಲ್ ಫಿನ್ ನೋಡ್ಬೋದು ನಿಮಗೆ, ವೈಟ್ ಕಲರ್ ಬರುತ್ತೆ. ಸೊ ವೈಟ್ ಫಿನ್ ಟೆಟ್ರಾ. ಸೊ ಇದು ಗ್ಲೋವಿಡೋ ಅಂತ. ಇದರಲ್ಲಿ ಟೋಟಲ್ 5 ಕಲರ್ ಇದೆ. ಇದು ಕೊಲಂಬಿಯನ್ ಟೆಟ್ರಾ. ಇದು ಸಿಲ್ವರ್ ಟಿಪ್. ಈ ಸೈಡಲ್ಲಿರೋದು ಫಿಮೇಲ್, ಆ ಸೈಡಲ್ಲಿರೋದು ಮೇಲ್. ಮೇಲ್ ಸ್ವಲ್ಪ ಜಾಸ್ತಿ ಕಲರ್ ಇರುತ್ತೆ ಫಿಮೇಲ್ಗೆ ಕಂಪೇರ್ ಮಾಡಿ. ಇದು ಬ್ಲೂ ಕಿಂಗ್ ಟೆಟ್ರಾ. ಇದು ಫಿಮೇಲ್ ಅಲ್ಲ? ಹಾಂ, ಇದು ಫಿಮೇಲ್. ಇದು ಬ್ಲೂ ಕಿಂಗ್ ಟೆಟ್ರದ್ದು ಮೇಲ್. ಮೇಲ್ ಸ್ವಲ್ಪ ಡಾರ್ಕ್ ಕಲರ್. ಇದು ಬ್ಲ್ಯಾಕ್ ನಿಯಾನ್. ಇದು ಗ್ಲೋ ಲೈಟ್. ಇದು ರಮಿನೋಸ್. ಇದು ಎಂಬರ್ ಟೆಟ್ರಾ ಅಂತ ಹೇಳಿಬಿಟ್ಟು. ಇದು ಸಿಲ್ವರ್ ಡಾಲರ್. ಕಲರ್ ಇದೆ ಅಲ್ಲ, ಆರೆಂಜ್ ಕಲರ್, ಅದು ಮೇಲ್. ಓಕೆ, ಇದು ಹೇಗೆ ಬ್ರೀಡಿಂಗ್ ಇರ್ತದೆ ಹೇಗೆ? ಇದು ಬ್ರೀಡಿಂಗ್ ಪೇರ್. ಈಗ ನಾವು ಗಪ್ಪಿ ಸೆಕ್ಷನಲ್ಲಿದ್ದೇವೆ. ಸೊ ಇಲ್ಲಿ ನಾವು ಲೈವ್ ಬೇರರ್ಸ್, ಅಂದರೆ ಡೈರೆಕ್ಟಾಗಿ ಮರಿ ಹಾಕುವಂಥ ಮೀನು ಇಲ್ಲಿ ನಾವು ಬ್ರೀಡ್ ಮಾಡುವಂಥದ್ದು. ಸೊ ಗಪ್ಪಿ ಒಂದು 6 ವೆರೈಟಿ ಗಪ್ಪಿ ಮತ್ತು ಒಂದು 3 ವೆರೈಟಿ ಸಾಟೇಲ್ಸ್ ನಾವಿಲ್ಲಿ, ಮತ್ತೊಂದು 2 ವೆರೈಟೀಸ್ ಪ್ಲಾಟಿ ಇಲ್ಲಿ ನಾವೀಗ ಬ್ರೀಡ್ ಮಾಡ್ತಾ ಇದ್ದೇವೆ. ಸೊ ಈಗ ನೀವು ನೋಡ್ತಿರೋದು ಗಪ್ಪಿ, ಇದು ರೆಡ್ ಟೇಲ್ ಗಪ್ಪಿದ್ದು. ಸೊ ಬ್ರೂಡರ್ಸ್ ಎಲ್ಲ ಆ ಸೈಡಲ್ಲಿದೆ. ಸೊ ಈ ಮೆಸ್ಸೆ ಹಾಕಿರೋದಂತಂದರೆ, ಸೊ ಅದನ್ನು ಕ್ರಾಸ್ ಮಾಡಿ, ಮೆಶ್ ಕ್ರಾಸ್ ಮಾಡಿಬಿಟ್ಟು ಮರಿ ಎಲ್ಲ ಈ ಸೈಡ್ ಬರುತ್ತೆ. ಸೊ ಇಲ್ಲಿಂದ ನಾವು ಮರಿನ ಸಪ್ರೇಟ್ ಮಾಡ್ಬೋದು. ಸೊ ಅದರಲ್ಲೇ ಬಿಟ್ಟರೆ ಅದು ಬ್ರೂಡರ್ಸ್ ತಿನ್ನೋ ಚಾನ್ಸಸ್ ಇದೆ. ಸೊ ಮರಿನ ಅದೇ ತಿನ್ನುತ್ತೆ. ಯಾವಾಗೆಲ್ಲ ಮರಿ ಇರ್ತದೆ ದಿವಸಕ್ಕೆ? ಅಂದರೆ ತುಂಬ ಗಪ್ಪಿ ಇದೆ ಅಲ್ಲ, ಸೊ ಅದು ಇಡ್ತಾ ಇರುತ್ತೆ. ಅಂದರೆ ಟೈಮಿಂಗ್ ಇದೆ ಅದಕ್ಕೆ ಮರಿ ಇಡುವ? ಇಲ್ಲ ಸರ್, ಅದು ನಾವಂದ್ರೆ 2 ಸರಿ ಈಗ ಮರಿನ ಸಪ್ರೇಟ್ ಮಾಡ್ತೇವೆ. ಒಂದು ಸರಿ ಬೆಳಿಗ್ಗೆ. ಸೊ ಇದು ಈಗ ಬೆಳಿಗ್ಗೆ ಒಂದು ಸರಿ ಸಪ್ರೇಟ್ ಮಾಡಿ ಆದಮೇಲೆ ಮತ್ತೆ ಮರಿ ಹಾಕಿರುವಂಥದ್ದು. ಸೊ ಈಗ ಮತ್ತೆ ಆಫ್ಟರ್ನೂನ್ ನಂತರ ಒಂದು ಸರಿ ಅವರು ತೆಗಿತಾರೆ ಮರಿ ಎಲ್ಲ. ಇದು ಎಷ್ಟು ತಿಂಗಳದ್ದು ಗಪ್ಪಿಸ್ ಎಲ್ಲ? ಇದೊಂದು 6 ಮಂತ್ 7 ಮಂತ್ ಇದು ಗಪ್ಪಿಸ್. ಇದರ ಲೈಫ್ ಹೇಗೆ ಗಪ್ಪಿ ಫಿಶ್ದು? ಎಷ್ಟು ವರ್ಷ ಇದು ಬರ್ತದೆ ಸರ್? 1-1.5 ಅಂಚು ಜಾಸ್ತಿ. ಸ್ವಲ್ಪ ಇದಾದ್ಮೇಲೆ ಅದು ಸೈಲಿಗೆ ಸ್ಟಾರ್ಟ್ ಆಗ್ತದೆ, ಆದರೆ ಮರಿ ಹಾಕುತ್ತೆ. ನಮಗಿದು ಹೋಮ್ ಬ್ರೀಡರ್ಸ್ ಆದರೆ ಬ್ರೀಡ್ ಮಾಡಲಿಕ್ಕೆ ಸ್ವಲ್ಪ ಸುಲಭ. ನಾವು ಮನೆಯಲ್ಲೇ, ಮಕ್ಕಳಿಗೆಲ್ಲ ಇಷ್ಟ ಅಲ್ಲ, ಜಾಸ್ತಿ ತಗೊಂಡು ಹೋಗೋದು ಅವರೇ. ವೀಕ್ಷಕರೇ, ನಮ್ಮ ಜೊತೆಗೆ ತಿಲಕ್ ಅವರು ಇದ್ದಾರೆ. ಈಗ ಅವರು ಈ ಫಿಶ್ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡ್ತಾರೆ. ಇಲ್ಲಿ ಒಂದು 7-8 ವೆರೈಟಿ ಫಿಶ್ ಉಂಟು, ಗಪ್ಪಿ ವೆರೈಟಿ. ಮತ್ತು ಶಾರ್ಟೇಲಲ್ಲಿ ಒಂದು 4 ವೆರೈಟಿ ಉಂಟು. ರೆಡ್ ಗಪ್ಪಿ, ಯೆಲ್ಲೋ ಗಪ್ಪಿ, ವೈಟ್ ಅಕ್ಸಿಡೋ, ಜಪಾನ್ ಬ್ಲೂ, ಅದೆಲ್ಲ ವೆರೈಟಿ ಉಂಟು. ನಾನು ನಿಮಗೆ ತೋರಿಸ್ತೇನೆ ಯಾವುದ್ಯಾವುದು ಅಂತ. ಇದು ವೈಟ್ ಅಕ್ಸಿಡೋ ಅಂತ. ಇದು ಯಾವುದು? ವೈಟ್ ಅಕ್ಸಿಡೋ. ವೈಟ್ ಅಕ್ಸಿಡೋ ಈ ಥರ ಇರ್ತದೆ. ಇದು ಟೇಲ್ ವೈಟ್ ಇದ್ದದ್ದು ಮೇಲ್? ವೈಟ್ ಎಲ್ಲ ಮೇಲ್. ಮತ್ತು ಇನ್ನು ಇದೆಲ್ಲ ಫಿಮೇಲ್. ಫಿಮೇಲೆಲ್ಲ ಅಷ್ಟೊಂದು ಕಲರ್ ಇರೋದಿಲ್ಲ, ಮೇಲ್ ಅಂದರೆ ಡಾರ್ಕ್ ಇರ್ತದೆ ಅಷ್ಟು. ಗಪ್ಪಿಯಲ್ಲಿ ಎಲ್ಲವೂ ಮೇಲೆ ಡಾರ್ಕ್ ಇರುತ್ತೆ. ಇದು ಯಾವುದು? ಬ್ಲೂ ಹ್ಯಾಂಡ್ಲರ್. ಬ್ಲೂ ಹ್ಯಾಂಡ್ಲರ್. ಹಾಂ, ಬ್ಲೂ ಹ್ಯಾಂಡ್ಲರ್. ಮೇಲ್ಸಲ್ಲಿ ಈ ರೀತಿ ಕಲರ್ ಇರ್ತದೆ. ಬ್ಲೂ ಲೈನ್ಸ್, ಬ್ಲೂ ಹ್ಯಾಂಡ್ಲರ್. ಇದರದ್ದು ಫೀಮೇಲ್ ಎಲ್ಲ. ಗಪ್ಪಿಯಲ್ಲೆಲ್ಲ ಫೀಮೇಲೆಲ್ಲ ಈ ಥರನೇ ಇರೋದು, ಅದು ಮೇಲ್ ಮಾತ್ರ ಸ್ವಲ್ಪ ಚೆನ್ನಾಗಿ ಡಾರ್ಕ್ ಆಗಿರೋದು. ಇದೆಲ್ಲವೂ ರೆಡ್ ಗಪ್ಪೀಸ್ ಎಲ್ಲ ಮೇಲೆಲ್ಲ ಕಾಣಿಸ್ತಾ ಉಂಟಲ್ಲ, ಡಾರ್ಕ್ ಆಗಿರೋದು ರೆಡ್ ಎಲ್ಲ, ಅದೆಲ್ಲ ಮೇಲ್ಸ್. ಫೀಮೇಲ್ ಎಲ್ಲ ವೈಟ್ ಆಗಿ ಉಂಟಲ್ಲ. ಇದೆಲ್ಲ ನಾವು ಅಲ್ಲಿ ಹೊರಗಡೆ ಎಲ್ಲ ಬ್ರೀಡ್ ಮಾಡಿ ಇಲ್ಲಿ ಹೊರಗೆ ತಂದು ಬಿಡೋದು. ಇದು ಒಂದು ಟೋಟಲ್ 5-6 ಡೇಸ್ ಇದ್ದು ಮರಿ. ಹಾಂ, ಇದು ಗ್ರೋತ್ ಆಗಲಿಕ್ಕೆ ಇನ್ನೂ ಸಹ ಒಂದು 3 to 4 ಮಂತ್ಸ್ ಬೇಕು.
4 months ಅಲ್ಲಿ ಅದು ಅಷ್ಟು ದೊಡ್ಡದಾದ್ಮೇಲೆ ಸೇಲ್ ಮಾಡಲಿಕ್ಕೆ ಸೇಲ್ ಮಾಡಲಿಕ್ಕೆ ಫೀಡಿಂಗ್ ಎಲ್ಲ ಸೇಮ್. ಸೇಮ್ ಯಾವ ಮೀನು ಇದು? ಇದು ಎಂಡ್ಲರ್ ಫಿಶ್ ಅಂತ. ಇದು ಸಹ ನೋಡುವ ಗೊತ್ತಾಗ್ತದೆ ನಿಮಗೆ. ಅದು ಫೀಮೇಲ್? ಇದೆಲ್ಲ ಫೀಮೇಲ್, ಹೌದು. ಇದೆಲ್ಲ ಮೇಲ್. ಇದು ಎಷ್ಟು ತಿಂಗಳದ್ದು ಮೀನು ಇದು? ಎಷ್ಟು ದಿವಸ? ಇದೆಲ್ಲ 3 to 4 months. 3 to 4 months. ಇಲ್ಲಂದ್ರೆ ಎಷ್ಟು ಮೀನಿದೆ ಇದರಲ್ಲಿ ಒಂದು 13,000 14,000 ಉಂಟು. ಅದೊಂದು ಎಷ್ಟು ಫೀಡ್ ಆಗ್ತದೆ ಇದಕ್ಕೆ? ಇದಕ್ಕೆ ಒಂದು ಡೈಲಿ ಒಂದು 10 ರಿಂದ 20 ಗ್ರಾಮ್ ಹೀಗೆ ಒಮ್ಮೆ ಹಾಕುವಾಗ ಅಷ್ಟಾಗ್ತದೆ. ಒಮ್ಮೆ ಒಂದೇ ಟೈಮ್? ಒಂದೇ ಟೈಮ್. ನಮಗೆ ಒಂದು ಟೋಟಲ್ ಒಂದು ಗಪ್ಪಿ ಸೆಕ್ಷನ್ಗೆ ಒಂದು ದಿವಸಕ್ಕೆ ಒಂದು 3 ರಿಂದ 3 kg ಕನ್ಫರ್ಮ್ ಬೇಕು. 3 kg ಫೀಡ್. 3 kg ಫೀಡ್ ಅಂದರೆ ಒಂದು ದಿವಸಕ್ಕೆ ಗಪ್ಪಿಗೆ. ಇದು ಯಾವುದು? ಇದು ಮೊಸೈಕ್ ಫಿಶ್ ಅಂತ. ಮೊಸೈಕ್ ಫಿಶ್. ಇದು ಹಾಂ, ಇದರಲ್ಲಿ ಸಹ ನೀವು ನೋಡ್ಬೋದು. ಇದೆಲ್ಲ ಮೇಲ್ಸ್. ಮೇಲ್ ಅಲ್ಲ? ಹೌದು. ಹಾಂ, ಇದೆಲ್ಲ ಡಾರ್ಕ್ ಕಲರ್ ಇರೋದೆಲ್ಲ ಮೇಲ್ಸ್. ಮೇಲ್. ಹಾಂ, ಫೀಮೇಲ್ಸ್ ಈ ಥರ ಬರ್ತದೆ. ಇದೆಲ್ಲ ಫೀಮೇಲ್ಸ್. ಸೇಮ್ ಇದೊಂದು 2-3 ತಿಂಗಳದ್ದು ಮರಿ? ಹಾಂ, ಇದೊಂದು ಅದು ಅಷ್ಟೇ 2-3 ತಿಂಗಳು. ಜಾಸ್ತಿ ಅಂದರೆ ಒಂದು 4 ತಿಂಗಳು ಬೇಕು. ಒಂದು ಫುಲ್ ಟ್ಯಾಂಕ್ ಅಂದರೆ 15,000 ಒಂದು ಟ್ಯಾಂಕಲ್ಲಿದ್ದರು ಸೈಜ್ ಬರಲಿಕ್ಕೆ. ಅಷ್ಟೊಂದು ಮೀನು ಬೆಳೆಯಲಿಕ್ಕೆ ನಮಗೆ ಒಂದು 5 ತಿಂಗಳಾದರೂ ಬೇಕು. 5 ತಿಂಗಳು. ಅಂದರೆ ಒಂದು ಟ್ಯಾಂಕಲ್ಲಿ 15,000 ಮರಿ ಇರ್ಬೋದು. ಇದು ಬ್ಲ್ಯಾಕ್ ಲೇಸ್ ಫಿಶ್ ಅಂತ. ಇದರಲ್ಲಿ ಸಹ ನೀವು ನೋಡ್ಬೋದು. ಇಲ್ಲಿ ನೋಡಿ ಮೇಲ್ಸ್ ಎಲ್ಲ ಕಾಣ್ತಾ ಉಂಟಲ್ಲ, ಕಲರ್ ಡಾರ್ಕ್ ಆಗಿರೋದು. ಹಾಂ, ಬಾಲದಲ್ಲೆಲ್ಲ ಹಾಂ ಸೇಮ್ ಮೇಲ್ಸ್. ಅದೆಲ್ಲ ಬಾಲದಲ್ಲೆಲ್ಲ ಕಲರ್ ಉಂಟಲ್ಲ, ಹಾಂ ಅದೆಲ್ಲ ಮೇಲ್ಸ್. ಮತ್ತು ನೀವು ದೊಡ್ಡದು ಸೈಜ್ ಇದ್ದದೆಲ್ಲ ಫೀಮೇಲ್. ಮೇಲ್ಸ್ ಎಲ್ಲ ಕಲರ್ ಬರ್ತದೆ, ಪ್ಯಾಟರ್ನ್ ಎಲ್ಲ ಹಾಗೆ. ಇದು ಶಾರ್ಟೆಲ್ ವೆರೈಟಿ. ಇದರ ಹೆಸರು ಗ್ರೀನ್ ಶಾರ್ಟೆಲ್. ಇದೆಲ್ಲ ಮೇಲ್ ಫಿಮೇಲ್ ಎಲ್ಲ ಮಿಕ್ಸ್ ಬರ್ತದೆ. ಅಂದರೆ ಒಂದು ಮೇಲಲ್ಲಿ ಒಂದು ಬಾಲ ಸ್ವಲ್ಪ ದೊಡ್ಡದು ಬರ್ತದೆ. ಸ್ವಲ್ಪ ದೊಡ್ಡದು ಬಾಲ ಆಗಿ ನೀವು ಈ ಕಡೆ ನೋಡ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಮೇಲ್ಸ್. ದೊಡ್ಡದು ಸೈಜ್ ಫೀಮೇಲ್ ಬರ್ತದೆ. ಮತ್ತು ಇದರಲ್ಲಿ ಒಂದು ವಿಶೇಷ ಏನಂದರೆ ಫೀಮೇಲ್ಸ್ ಎಲ್ಲ ಮೇಲಾಗಿ ಕನ್ವರ್ಟ್ ಆಗ್ತದೆ. ಹೌದಾ? ಹಾಂ, ಹೌದು. ಇದು ಶಾರ್ಟೆಲ್ ವೆರೈಟಿದು ಮಾತ್ರ. ಇದು ಈ ಫಿಶ್ ಅಲ್ಲಿ ಮಾತ್ರ ಈಗ ಕನ್ವರ್ಟ್ ಆಗೋದು ಬೇರೆ? ಹಾಂ, ಈ ಫಿಶಲ್ಲಿ ಮಾತ್ರ, ಶಾರ್ಟೆಲ್ ವೆರೈಟಿಯಲ್ಲಿ ಮಾತ್ರ. ಹಾಂ, ಇದು ಸಹ ಶಾರ್ಟೆಲ್ ವೆರೈಟಿ. ಇದರ ಹೆಸರು ಕೊಯ್ ಶಾರ್ಟೆಲ್. ಕೊಯ್ ಶಾರ್ಟೆಲ್. ಇದು ನೋಡ್ಲಿಕ್ಕೆ ಕೊಯ್ ತರ. ಹಾಂ, ಕೊಯ್ ಥರನಿಂದ ಕೊಯ್ ಶಾರ್ಟೆಲ್. ಇದರಲ್ಲಿ ಸಹ ಸೇಮ್. ಹಾಂ, ಇದರಲ್ಲಿ ಸಹ ಸೇಮ್. ಮೇಲಲ್ಲಿ ಸ್ವಲ್ಪ ಬಾಲ ದೊಡ್ಡದಿರ್ತದೆ, ಫೀಮೇಲೆಲ್ಲ ದೊಡ್ಡದು ಸೈಜ್. ಆದರೆ ಈಗ ಇದು ಕಾಣಿಸೋದಿಲ್ಲ, ಕೆಳಗಡೆ ಉಂಟಲ್ಲ. ಹಾಂ, ಇಲ್ಲಿದೆ. ಹೌದೌದು. ನಟ್ಟಲ್ಲಿ ಇದ್ದಿದ್ದಾರೆ ಕ್ಲೀನ್ ಗೊತ್ತಾಗ್ತದೆ. ಇದು ಯೆಲ್ಲೋ ಟಕ್ಸ್ಡ್ ಅಂತ. ಇದು ಗಪ್ಪೀಸ್. ಇದರಲ್ಲಿ ನೀವು ನೋಡ್ಬೋದು ಮೇಲ್ಸ್ ಎಲ್ಲ ಕಾಣ್ತಾ ಉಂಟಲ್ಲ ಡಾರ್ಕ್ ಆಗಿ. ಹಾಂ, ಅದೆಲ್ಲ ಮೇಲ್ಸ್. ಯೆಲ್ಲೋ ಕಲರ್ ಆಗಿ ದೊಡ್ಡದು ಬಾಲ, ಇದೆಲ್ಲ ಮೇಲ್ಸ್. ಇದೆಲ್ಲ ಸೇಮ್. ಹಾಂ, ಅದು ಅಲ್ಲಿ ಟ್ರೇ ಉಂಟಲ್ಲ, ಅದೆಲ್ಲ ಫೀಡ್ ಆಗ್ತದೆ. ಒಂದು ಡೈಲಿ ಒಂದು 3 ರಿಂದ 4 ಸಲ ಫೀಡ್ ಆಗ್ತದೆ ನಾವು. ಹಾಗೆಲ್ಲ ಬಂದು ಅಲ್ಲಿ ಕುತ್ಕೊಳ್ತಿರ್ತದೆ ಎಲ್ಲ ಫೀಡ್. ವೇಸ್ಟ್ ಆಗಲ್ಲ. ಹಾಂ, ವೇಸ್ಟ್ ಆಗಲ್ಲ. ಹಾಂ, ಕ್ಲೀನಿಂಗ್ ಮಾಡೋದು ಇದೆಲ್ಲ ಅದೇ ಟ್ರೇ ಅಲ್ಲಿ ಇರ್ಬೋದು. ಇದು ನಾವು ಆಗ ಹೊರಗಡೆ ತೋರಿಸಿದ್ವಿ, ಬ್ಲ್ಯಾಕ್ ಲೇಸ್ ಅಂತ. ಇದು ಈಗ ನೋಡ್ಬೋದು ನೀವು, ಈ ಥರ ಬರೋದೆಲ್ಲ ಮೇಲ್ಸ್. ದೊಡ್ಡದು ಬಾಲ ಆಗಿ ಈ ಥರ ಬರೋದೆಲ್ಲ ಮೇಲ್ಸ್. ಇದೆಲ್ಲ ಫೀಮೇಲ್ಸ್. ಇದೆಲ್ಲ ಸೇಮ್. ಅಂದರೆ ಇಲ್ಲಿ ಯಾಕೆ ಇಟ್ಟವ್ರು ಅಲ್ಲಿಂದ ಸೇಲ್ ಮಾಡಲಿಕ್ಕೆ? ಇಲ್ಲ, ಇದೆಲ್ಲ ಬ್ರೂಡರ್ಸ್. ಈ ಮರಿಯಲ್ಲಿ ಇಲ್ಲಿಂದ ಹೊರಗೆ ಹೋಗ್ತದೆ. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಅಕ್ವೇರಿಯಂಗೆ ಹಾಕಿ ಎಲ್ಲ ಫೀಡಿಂಗ್ ಮಾಡೋದು. ಇದು ಗಪ್ಪೀಸ್ದು ಇನ್ನೊಂದು ವೆರೈಟಿ ಡಂಬೋ ಇಯರ್ ಅಂತ. ಡಂಬೋ ಇಯರ್ ಇನ್ನೊಂದು ಹೆಸರು ಉಂಟು, ಎಲಿಫೆಂಟ್ ಇಯರ್. ಓಕೆ, ಇದು ಎಲಿಫೆಂಟ್ ಥರನೇ. ಹಾಂ, ಇದೆಲ್ಲ ಸೈಡ್ ಇದ್ದು ಬಾಲ ನೀವು ನೋಡ್ಬೋದು ಇಲ್ಲಿ. ಅದಕ್ಕೆ ಹೆಸರೇ ಅದು ಎಲಿಫೆಂಟ್ ಇಯರ್ ಅಂತ. ಇದು ಮೇಲ್ ಮತ್ತು ಫೀಮೇಲ್. ಹಾಂ, ಮೇಲ್ ಫೀಮೇಲ್ ಎಲ್ಲ ಮಿಕ್ಸ್. ಇದೆಲ್ಲ ಬ್ರೂಡರ್ಸ್. ಇಲ್ಲಿಂದ ಮರಿ ಎಲ್ಲ ಹೊರಗಡೆ ಬಂದು ಮತ್ತೆ ನಾವು ಕಲೆಕ್ಟ್ ಮಾಡೋದು. ನಾವೀಗ ಸಿಕ್ಲಿಡ್ ಹ್ಯಾಚರಿಯಲ್ಲಿದ್ದೇವೆ. ಸೊ ಇಲ್ಲಿಗ ಇರೋದೆಲ್ಲ ಸಿಕ್ಲಿಡ್ ವೆರೈಟೀಸ್. ಸಿಕ್ಲಿಡ್ ವೆರೈಟಿಗೆ ಸ್ವಲ್ಪ ವಾರ್ಮ್ ಟೆಂಪರೇಚರ್ ಬೇಕು, ಸೊ ಬ್ರೀಡಿಂಗಿಗೆ. ಸೊ ಅದಕ್ಕೆ ಇದು ಕ್ಲೋಸ್ ಇದೆ ಸ್ವಲ್ಪ. ಇದು ಅಕ್ಕಾರ. ಸೊ ಇದು ಸಹ ಹಾಗೆ ಮರಿಯನ್ನು ಇಲ್ಲಿ ಟಬ್ಬಿಗೆ ಅವರು ಶಿಫ್ಟ್ ಮಾಡಿರ್ತಾರೆ. ಸೊ ಸೈಜ್ ಬಂದ ಮೇಲೆ ಇಲ್ಲಿಂದ ಸೇಲಿಕ್ಕೆ ಇದರಲ್ಲಿದೆ. ಗೋಲ್ಡನ್ ಸೆವೆರಮ್. ಅದು ಸೈಜ್ ದೊಡ್ಡದಿರೋದು ಮೇಲ್, ಸಣ್ಣದಿರೋದು ಫೀಮೇಲ್. ಮೇಲಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಲೈನ್, ಫೀಮೇಲಿಗೆ ಇರೋದಿಲ್ಲ.
ಇದು ಎಷ್ಟು ತಿಂಗಳಾಗಿ ಇದಕ್ಕೆ ಇವಾಗ? ಇದಕ್ಕೆ 1 ಇಯರ್ ಆಗಿದೆ, 1 ಇಯರ್ ಜಾಸ್ತಿ ಆಗಿದೆ. ಇದು ಫೈರ್ ಮೌತ್, ಇದು ಫೈರ್ ಮೌತ್, ರೆಡ್ ಹೆಡ್ ಟೊಪ್ಯಾಜೋ. ಅದು ಮೇಲೆ ಇರಬೇಕಾ ಅಂತ, ಹೆಡ್ ಸ್ವಲ್ಪ ಮೇಲಿದ್ದು ಫಿನ್ ಸ್ವಲ್ಪ ಉದ್ದ ಬರ್ತದೆ, ಫಿಮೇಲಿದ್ದು ರೌಂಡ್ ಬರ್ತದೆ. ಬ್ಲೂ ಟೆಕ್ಸಸ್. ಬ್ಲೂ ಟೆಕ್ಸಸ್. ಸೊ ಇದೆಲ್ಲ ರೆಡ್ ಹೆಡ್ ಟೊಪ್ಯಾಜೋಸ್ ಇದ್ದು ಮರಿ. ಇದು ಎಷ್ಟು ತಿಂಗಳು ಮರಿದು? ಇದು ಒಂದು 2.5-3 ತಿಂಗಳಿದ್ದು. ಈಗ ಅದು ಫೀಡಿಂಗ್ ನಾವು ಫೀಡಿಂಗ್ ಹಾಕ್ತೇವೆ ಅಂತ ಹೇಳ್ಬಿಟ್ಟು ಸೈಡ್ ಬರ್ತಾ ಇದೆ. ಇದು ಗ್ರೀನ್ ಸೆವೆರಮ್. ಇದು ಅಗ್ರೆಸಿವ್ ಇದೆ. ಅಗ್ರೆಸಿವ್ ಸಿಕ್ಲಿಡ್ ಎಲ್ಲ ವೆರೈಟಿ ಆಲ್ಮೋಸ್ಟ್ ಅಗ್ರೆಸಿವ್. ಸಿಕ್ಲಿಡ್ ಮತ್ತೆ ಸ್ವಲ್ಪ ಬಾರ್ ವೆರೈಟೀಸ್ ಎಲ್ಲ ಸ್ವಲ್ಪ ಬೇರೆ ನೀನು ಇಟ್ಟರೆ ತಿಂತದೆ. ಹಾ. ಓಕೆ. ಗಪ್ಪೀಸ್ ಒಂದೇ ಶಾಟಿಗೆ ವೀಕ್ಷಕರೇ, ಇದೀಗ ನಾವು ನೋಡ್ತಿರೋದು ಸೇಲ್ಸ್ ಸೆಕ್ಷನ್. ನಮ್ಮ ಜೊತೆಗಿದ್ದಾರೆ ಪ್ರವೀಣ್ ಅವರು ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇದು ಯಾವ್ದು ಮೀನು ಸರ್? ತುಲಿಪೀಲ್. ಇದು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ ಈ ಮೀನು? ಕಲ್ಕತ್ತಾ. ಕೋಲ್ಕತ್ತಾದಲ್ಲಿ. ಸರ್ ಇದು ಯಾವ್ದು ಮೀನು ಸರ್? ಇದು ಚೆನ್ನ ಹ್ಯಾಂಡ್ರು. ಚೆನ್ನೈ ಉಂಟು. ಇದಕ್ಕೆ ಫೀಡಿಂಗ್ ಯಾವ್ದು ಆಗ್ತದೆ ಸರ್? ಗಪ್ಪಿ, ಅದು ಫೀಡಿಂಗ್ ಗಪ್ಪಿ. ನೋಡಿ ಅಲ್ಲಿ ಗಪ್ಪಿ ಇದೆ. ಗಪ್ಪಿ ಅದು ಫೀಡಿಂಗ್. ಇಂಚ್ ಇದೆ, ಒಂದು 2-3 ಇಂಚ್ ಇದೆ. 3 ಇಂಚ್. ಓಕೆ. ಇದು ದೊಡ್ಡದಾಗುತ್ತಾ? ನಾರ್ಮಲ್ ಒಂದು 4 ಇಂಚ್ ಆಗ್ತದೆ. 4 ಇಂಚ್ ಆಗುತ್ತೆ. ವೆಯ್ಟ್ ನಾರ್ಮಲ್ ಅಷ್ಟೇ. ಮತ್ತೆ ಇದು ಯಾವ್ದು ಸರ್? ಕಬೂತಾ ಫಿಶ್. ಕಬೂತರ್ ಫಿಶ್. ಇದೀಗ ಎಷ್ಟು ತಿಂಗಳಿದು? ಇದು ಒಂದು 2-3. ಇದು ಪಾಂಡಲ್ಲಿ ಬಿಡಿ. ಪಾಂಡಲ್ಲಿ. ಓಕೆ. ಇದಕ್ಕೆ ಫೀಡಿಂಗ್ ಯಾವುದು? ಇದು ಅದು ನ್ಯಾಚುರಲ್ ನಮ್ಮದು. ಡ್ಯಾನಿಯೋ ಮಲಬಾರಿಕಸ್. ಇದೀಗ ಸೇಲಿಗೆ ಇದು ಸರ್? ಸೇಲ್. ಇದ್ಯಾವುದು? ಗೋಲ್ಡನ್ ಸೆವರಾಮ್. ಓಕೆ. ಈಗ ಎಷ್ಟು ತಿಂಗಳಾಗಿದೆ? ಇದೊಂದು 3 ತಿಂಗಳು. 4 ತಿಂಗಳ. ನೀವು ಇದನ್ನೆಲ್ಲ ಇಲ್ಲೇ ಬ್ರೀಡ್ ಮಾಡಿದ್ದು? ಇದು ಇದ್ಯಾವುದು? ಆಕಾರ. ತುಂಬಾ ಸೈಜ್ ಬರುತ್ತಾ? ದೊಡ್ಡ ಸೈಜ್ ಬರುತ್ತಾ? ದೊಡ್ಡ ಸೈಜ್ ಬರುತ್ತೆ. ಎಷ್ಟು ವೆಯ್ಟ್ ಅಂದ್ರೆ? ಅದು 4 ಇಂಚ್ ಇದೆ. ಬಾರ್ಬಿ ರೇಟ್. ಅದೆಲ್ಲ ಮಿಕ್ಸ್ ಇದೆ. ಡಾಲರ್ಸ್ ಅಂತ ಇದೆ. ಯಾವುದು? ಬಾಸ್ಪಿನ್ ರೇಂಬೋ. ಇದು ಬಾರ್ಬಿ ರೇಟ್. ಇದು ಸೆಟ್ನೇ ಬ್ಯಾಬ್ 2 ಸೇಮ್. ಚೆರಿ ಬಾರ್ಬ್. ಚೆರಿ ಬಾರ್. ಇದ್ಯಾವುದು ಸರ್? ಟಿಂಫೆಲ್, ಅಲ್ಬಿನೋ ಟಿಂಫೆಲ್ ಬಾರ್. ಅಲ್ಬಿನೋ ಟಿಂಫೆಲ್ ಬಾರ್. ಓಕೆ. ಇದು ರ್ಯಾಂಬೋ. ಇದು ರ್ಯಾಂಬೋ, ಬ್ಲೂ ರ್ಯಾಂಬೋ. ರ್ಯಾಂಬೋ. ಯಾವುದು? ಪರ್ಪಲ್ ಚೇಲ. ಚೇಲ. ಟಿಂಫೆಲ್ ಬಾರ್. ಚೆನ್ನ. ಇದು ಫೀಡಿಂಗ್ ಹಾಕಿದ್ದಾರೆ. ಓಕೆ. ಇದ್ಯಾವುದು? ಪರ್ಲ್ ಗೌರಮ್. ಇದು ಗೋಲ್ಡ್ ಅಲ್ಲ? ಇಲ್ಲಿ ಬೇರೆ ಕಲರ್ ಗೋಲ್ಡ್ ಇದೆ. ಕಲರ್. ಓಕೆ. ಮೋಲಿ. ಇದು ಮೋಲಿ ಅಲ್ಲ? ಇದರಲ್ಲಿ ವೈಟ್ ಕಲರ್ ಇದೆ, ಗೋಲ್ಡ್ ಇದೆ, ಬ್ಲ್ಯಾಕ್ ಇದೆ. ಬ್ಲ್ಯಾಕ್. ಇದ್ಯಾವುದು? ಎಸ್ಕೆ. ಇದು ಕೊಯ್ ತರ ಉಂಟು ನೋಡಿ. ಎಸ್ಕೆ ಗೋಲ್ಡ್ ವೆರೈಟಿ. ಗೋಲ್ಡ್ ವೆರೈಟಿ. ಇದ್ಯಾವುದು? ಸಿಲ್ವರ್ ಡಾಲರ್. ಸಿಸ್ಕ್ಯಾಟ್. ಇದು ಮ್ಯಾಂಗೋ ಕ್ಯಾಟ್. ಯಾವುದು? ಮ್ಯಾಂಗೋ ಕ್ಯಾಟ್. ಇದಕ್ಕೆ ಹೈಡ್ ಆಗಿ ನಿಲ್ಬೇಕು. ಇದ್ಯಾವುದು? ರೆಡ್ ಟೇಲ್ ಲೋಚ್. ರೆಡ್ ಟೇಲ್ ಲೋಚ್. ಓಕೆ. ಟೈಗರ್ ಶಾರ್ಕ್. ಓಕೆ. ಇದ್ಯಾವುದು? ಪಿಸ್ತುಲಾ. ಟೆಟ್ರಾ ವೆರೈಟಿ. ಯಾವುದು? ಕಾಸ್ಟಿಯೋ ಟೆಟ್ರಾ. ಇದು ಸಿಲ್ವರ್ ಟಿಪ್. ಗೋಲ್ ಅಂತಾರ. ಓಕೆ. ಸಾರ್ಪೆ ಟೆಟ್ರಾ. ಯಾವುದು? ಸಾರ್ಪೆ ಟೆಟ್ರಾ. ಬ್ಲ್ಯಾಕ್ ನಿಯಾನ್. ಬ್ಲ್ಯಾಕ್ ನಿಯಾನ್ ಟೆಟ್ರಾ. ಇದ್ಯಾವುದು? ರೋಸಿ ಟೆಟ್ರಾ. ಯಾವ್ದಿದು? ಬ್ಲಡ್ ಪಿನ್ ಟೆಟ್ರಾ. ಬ್ಲೂ ಕಿಂಗ್. ಕೊಲಂಬಿಯನ್.
ಇದ್ಯಾವುದು? ಅಲ್ಗೇಟರ್ ಗಾರ್. ಅಲ್ಗೆಟ ಗಾರ್. ಗಾರ್ ಇದು ಸೈಜ್ ದೊಡ್ಡದಾಗುತ್ತೆ. ದೊಡ್ಡ ಸೈಜ್ ಆಗ್ತದೆ, ಸಿಂಗಲ್ ಬಿಡ್ಲಿಕ್ಕೆ. ಓಕೆ ಓಕೆ ಓಕೆ. Flower on. ಇದ್ಯಾವುದು? Flower on. Flower. ಇದು ಹೆಡ್ ದೊಡ್ಡದಾದ ರೇಟ್ ಡಿಫ್ರೆಂಟ್ ಉಂಟಾ? ಇಲ್ಲವಾ, ಇದೇ ಸೇಮ್ ರೇಟ್. ಹೀಲ್ ಅಲ್ಲ ಇದು? ಹಾ. ಓಕೆ. ಇದು ಹೀಲ್ ದೊಡ್ಡದಾಗುತ್ತಲ್ಲ ಇದು? ಅದೇ ವೆರೈಟಿ, ಬೇರೆ ವೆರೈಟಿ. ಇದು ಬೇರೆ ಬೇರೆ. ಹಾ. ಗ್ರೀನ್ ಕಾರಿಡರ್. ಕಾರಿಡರ್. ಓಕೆ. ಇದು ಮಿಕ್ಸ್ ಇದೆ, ಮೇಲ್ ಫೀಮೇಲ್ ಇದು ಮಿಕ್ಸ್ ಅಲ್ಲ. ಇದೆ. ಇದ್ಯಾವುದು? ರೆಡ್. ರೆಡ್ ಬ್ಯಾಡಿಸ್. ರೆಡ್ ಬ್ರೇಡಿಸ್. ಕೋಲ್ಕತ್ತಾ ಫಿಶ್. ಕಲ್ಕತ್ತಾ ಫಿಶ್ ಇದು ಸರ್. ಮೊಸೈಕ್ ಗಪ್ಪಿ ಮೇಲ್. ಫೈಟರ್ ಫೀಮೇಲ್. ಫೈಟರ್ ಫೀಮೇಲ್ ಅನ್ನು ಮಿಕ್ಸ್ ಮಾಡಿ Mix ಮಾಡಿರ್ಬೋದು. Male ಅನ್ನು separate. ಮಾತ್ರ ಸಪರೇಟ್ ಆಗಿರ್ಬೋದು. ಬ್ಲ್ಯಾಕ್ ಲೇಸ್ ಫೀಮೇಲ್ ಗಪ್ಪಿ. ಬ್ಲ್ಯಾಕ್ ಲೇಸ್ ಫೀಮೇಲ್ ಗಪ್ಪಿ ಫಿಶ್. ಗಪ್ಪಿ ಫಿಶ್. ಇದ್ಯಾವುದು? ರೈಸ್ ಫಿಶ್. ರೈಸ್ ಫಿಶ್. ಫಿಶ್. ಓಕೆ. ಯಾವ್ದಿದು? ಲಾಂಗ್ ಕ್ಯಾಟ್. ಲಾಂಗ್ ಕ್ಯಾಟ್. ಸ್ಟೋನ್ ಕ್ಯಾಟ್. ಇದ್ಯಾವುದು? ಸ್ಟೋನ್ ಕ್ಯಾಟ್. ಸ್ಟೋನ್ ಕ್ಯಾಟ್. ಓಕೆ. ಹರ ಹರ. ಹರ ಹರ. ಇದು ಸೇಮ್ ಇದೆ ಅಲ್ಲ ಇದು? ಅದು ಬೇರೆ ವೆರೈಟಿ ಬೇರೆ. ನೋಡ್ಲಿಕ್ಕೆ ಮಾತ್ರ ಸ್ವಲ್ಪ ಸಿಮಿಲರ್ ಇದೆ ಇದು ಮತ್ತು ಅದು. ಆಸ್ಕರ್. 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 ಓಕೆ. ಆಸ್ಕರ್ ಯಾವ್ದು ಇದು? ಇದು ಅಲ್ಬಿನೋ. ಅಲ್ಬಿನೋ. ಅದು ಟೈಗರ್. ಟೈಗರ್. ಓಕೆ. ಜೀಬ್ರಾ ಡ್ಯಾನ್ಯೂ. ಜೀಬ್ರಾ ಡ್ಯಾನಿಯಲ್. ಓಕೆ. ಇದ್ಯಾವುದು? ಕಿಲ್ಲಿ ಫಿಶ್. ಕಿಲ್ಲಿ ಫಿಶ್. ಇದ್ಯಾವುದು? ಡಿಸ್ಕಸ್ ಫಿಶ್. ಡಿಸ್ಕಸ್. ಸೂಪರ್ ಆಗಿದೆ.